ಉಣ್ಣಾಕಿಲ್ಲ, ಇವ ಯಾವ ಸ್ವಾಮಿ ಗಂಟು ಬಿದ್ನಪ್ಪ ನಮಗಂತ ಅಕ್ಕಿ ಒಂದೊಬ್ಬನಿ ಮಾಡ್ಕೊಂಡು ಊಟಕ್ಕೆ ತಂದು ಕೊಟ್ಲು. ತಂದು ಕೊಟ್ಟ ಬಳಿಕ ಅದನ್ನು ಇವ ತಂದು ಅಜ್ಜಗೆ ಕೊಟ್ರೆ ಸುಮ್ಮನೆ ಉಣ್ಬೇಕು ಬೇಡ ಅಜ್ಜರ್, ನೀನು ಬಾರೋ ನೀನು ಬಾರೋ ನೀನು ಬಾರೋ ಅಂತ ದನ ಕಾಯೋ ಹುಡುಗರನ್ನೆಲ್ಲ ಗುಡ್ಡೆ ಹಾಕ್ಕೊಂಡ್ರಪ್ಪ. ಅವ ತಂದಾನ ಪಾಪ 2 ರೊಟ್ಟಿ 1 ಮುಟ್ಟಿಗೆ ಅನ್ನ ತಂದಾನ. ಅವ ಒಟ್ಟಿಗೆ ಒಂದೊಂದು ತುತ್ತು ಕೊಡೋದ್ರಾಗ ಅಜ್ಜಗ ಉಳಿಲಿಲ್ಲದ. ಅಜ್ಜಗ ಸಿಟ್ಟು ಬಂತು, ಏನು ಎಷ್ಟು ಜಿಪುಣ್ಣದೀಯ ನೀನು, ಎಷ್ಟು ಸ್ವಲ್ಪ ತಗೊಂಡು ಬಂದಿದ್ದೀ ನೀನು, ನಾವು ಭಾಳ ಮಂದಿ ಇದೇವಿ, ಹೋಗು ಇನ್ನೊಂದಿಷ್ಟೇನ ತೊಗೊಂಬ ಹೋಗಂತ ಮತ್ತೆ ದಬ್ಬಿದ್ರು ಅವನ್ನ. ಪಾಪ ಮುದಕ್ಕೆ ಮತ್ತೆ ಓಡ್ಕೊಂತ ಬಂತು. ಪಾಪ ಏನು ಉಳ್ದಿಲ್ಲ ಮನೆಯಾಗ, ಎಲ್ಲ ಇದ್ದದ್ದು ಒಂದು ಅದು ಸಾಕಾಗಿಲ್ಲ ಇನ್ನೊಂದು ಇಟ್ಟು ಕೊಡಂತ ಬಂದಾನ. ಮುದುಕಿ ಅಂದ್ಲ, ನಿನ್ನ ತಲೆ ಹಾಪಾಗೈತನು 60 ಕರು ಮರು ಅಂತಾರೆ. ಅಲ್ಲ ನಾವೇನು ಇಲ್ಲಿ ದೊಡ್ಡ ಸಾವುಕಾರ ತಂದು ಇಟ್ಟಿದ್ದೀವಿ, ಇಲ್ಲಿ ಏನೂ ಇಲ್ಲ ಉಳ್ದಿಲ್ಲ, ಅಲ್ಲಿ ನಿನ್ನ ಪಾಲಿಂದ ಅಟ್ಟ ಉಳ್ದೈತಿ, 2 ರೊಟ್ಟಿ ಅದಾವ ನೋಡು ಅಂದ ಕೂಡಲೇ ಸಾಕು, ನನ್ನ ಪಾಲಿಂದರ ಉಳ್ದತ್ತಲ್ಲ ಅಂತ ಸಂತೋಷದಿಂದ 2 ರೊಟ್ಟಿ ತಗೊಂಡು ಮತ್ತೆ ಮುದುಕು ಮನುಷ್ಯ ಅಷ್ಟು ದೂರ ಓಡ್ಕೊಂತ ಬಂದರು. ಸಿದ್ಧಾರೂಢಪ್ಪಗೆ ಮತ್ತೆ ಅವು 2 ರೊಟ್ಟಿ ಕೊಟ್ಟರು. ಅಜ್ಜ ಮತ್ತು ಎಲ್ಲರಿಗೂ ಹರಿದು ಹಂಚೇ ಬಿಟ್ರು. ಒಂದೇ ತುತ್ತು ಬಾಯಾಗ ಇಟ್ಕೊಂಡ್ರು. ಆದರೆ ಅಜ್ಜಗೆ ಗೊತ್ತಾತು ಇವ ಉಪವಾಸದಾನ. ಅವ ವಿಚಾರ ಮಾಡ್ತಿದ್ದ, ಇವತ್ತು ನನಗೆ ನಿಜವಾದ ವ್ರತ ಮಾಡಿದ ಪುಣ್ಯ. ನೀವು ಏನಾರ ವ್ರತ ಮಾಡುವಾಗ ಉಪವಾಸ ಮಾಡ್ತೀರಲ್ಲ, ನಿಜವಾದ ವ್ರತ ಇವತ್ತು ನಂದೈತಿ, ಮಹಾತ್ಮ ಉಣಿಸಿ ನಾ ಧನ್ಯ ಆದೆ ಅಂತ ಇವ ಕೈ ಮುಕ್ಕೊಂಡು ಕುಂತಿದ್ದ. ಆವಾಗ ಸಿದ್ಧಾರೂಢಪ್ಪರು ತನ್ನ ಬಾಯಾಗಿಂದ 1 ತುತ್ತು ಅದರಾಗಿಂದನ 1 ಅರ್ಧ ಬಾಯಾಗಿಂದ ತೆಗೆದ ಅವನ ಬಾಯಾಗ ಹಾಕಿದ್ರು. ನಂದು ಎಂಥ ನಶೀಬಪ್ಪ, ಮಹಾತ್ಮರ ಬಾಯಾಗಿನ ಪ್ರಸಾದ ಸಿಗ್ತು ಅಂತ ಸಂತೋಷದಿಂದ ನುಂಗಿದ. ಒಂದು ಪವಾಡ ಆಯಿತು. ಎಂಥ ಪವಾಡ ಅಂದ್ರೆ, ಅವ ತಿನ್ಸಿದ 1 ತುಣುಕು ರೊಟ್ಟಿ ಹೊಟ್ಟಿ ತುಂಬಿ ಕುತ್ತಿಗೆಗೆ ಬಂದು ಡರ್ಕಿ ಹೊಡೆಯಕತ್ತು. ಗುರುಪಾದ ಬೇಗ ಹೊಡೆಯಾಕತ್ತ ಗೊತ್ತಾತು, ಇವ ಸಾಮಾನ್ಯನಲ್ಲ, ಪರಮಾತ್ಮನೇ ಬಂದಾನಂತ ಸಂತೋಷದಿಂದ. ಅಜ್ಜ ನಿಮಗೆ ದಿನ ನಾನು ಪ್ರಸಾದ ತಂದು ಕೊಡ್ತೀನಿ, ನೀವು ಇಲ್ಲೇ ಇರ್ರಿ ಅಂತ ಹೇಳಿ ಅವ ಕುಳ್ಳು ಆರಿಸ್ಕೊಂಡಿದ್ನಲ್ಲ ಅವೆಲ್ಲ ಕುಳ್ಳು ಕಟ್ಕೊಂಡು ಹೊತ್ಕೊಂಡು ಹೋಗೋ ಮುಂದೆ ಇನ್ನೊಬ್ಬ ಅವ್ರ ಮಗ್ಗಲ ಮನೆಯವ ಅವ್ರ ಅಣ್ಣತಂಬ್ರ ಪೈಕಿ ನೋಡಿದ್ದ ಇದನ್ನು ದೂರದಿಂದ. ಇವು ಅಣ್ಣತಂಬ್ರ ಸಂಕಟ ಭಾಳ ಕೆಟ್ಟಿರ್ತಾವ್ರಿ. ಭಿನ್ನ ತೀರಿಸೋದ್ರಾಗ ಅವರಿಗೂ ಗದ್ದಲಾಗಿತ್ತು. ಅವ್ರವೂ ಮನೆ ಇರ್ತಾವೆ, ಹಂಚ್ಕೊಂಡಿರ್ತಾರೆ, ಅವ್ರ ಮನೆ ಇವ್ರ ಮನೆ. ಅವ್ರವ್ರ ನಡುವೆ ಏನೋ ತಿಕ್ಕ್ಯಾಟ ಹತ್ತಿ ಅವಾಗಿದು ಪಾಯಿಂಟ್ ಸಿಗುತ್ತೆ. ಯಾಕ ಅವನು ಬಿಟ್ಟರೆ ಇವಾಗ ಸಿಗೋದಿತ್ತು, ಅದು ಹಿರೇಮಠದ ಪಟ್ಟ ಇವಾಗ ಸೇರ್ತು. ಇದರಾಗ ಅವನು ತೆಗಿಬೇಕಂತ ಅವ ಏನು ಮಾಡಿದ, ನನ್ನ ಕಣ್ಣಾರೆ ನೋಡಿದ್ದೇನೆ, ಸಾಕ್ಷಿವಾದನ, ಇವನು ನೋಡ್ಯಾನ. ಆ ಕೊಳ್ಳಾಗ ಲಿಂಗಿಲ್ಲದ ಬವಿ ಬಾಯಾಗಿಂದ ಅಂಜಲ ತಿಂದು ನೀ ಜಾತಿ ಕೆಟ್ಟತ್ತಿಂದು ಹೊಲಸಾದಿನೇನಂತ ಊರಾಗ ಹೋಗಿ ಇನ್ನೇರು ಸಮಾಜಕ್ಕೆಲ್ಲ ಸುದ್ದಿ ಮಾಡಿಬಿಟ್ಟ. ಇವ ಲಿಂಗಿಲ್ದವನು ಬಾಯಾಗಿಂದ ತಿಂದಾನಂತ. ಅಲ್ಲೇ ಸಂಜೆಗೆ ಪಂಚಕಿ ಕೂಡಿಸಿದ್ರ ಪಂಚಾಯತಿ ಚಲೋ ಆಯ್ತು. ಹಿರೇಮಠದಾಗ ಪಂಚಾಯತಿ ಕೂಡ್ತು. ನೋಡಪ್ಪ, ನಿನ್ನ ಬವಿ ಅಂಜಲ್ ತಿಂದದ್ದು ಹೌದಾ ಇಲ್ಲೋ? ಹೌದ್ರಿ, ಸತ್ಯ ಐತಿ, ನಾ ತಿಂದಿನಿ. ಆದ್ರೆ ಅವ ಬವಿ ಅಲ್ರಿ, ಅವ ಭಗವಂತದಾನ. ಮತ್ತು ಅವ್ನು ಕೊಳ್ಳ ಲಿಂಗಿಲ್ಲಲ್ಲೋ? ಲಿಂಗಕ್ಕೆ ಲಿಂಗ ಇರೋದಿಲ್ರಿ ಅಂದವ. ನನ್ನ ಕಣ್ಣಾರು ನೋಡೇನಿ, ಅವ 1ನೇ ಕಲ್ಲಿಲ್ ಹೊಡೆದ್ರೆ ಹುಡುಗ ಅಳ್ತಿತ್ತ, 2ನೇ ಕಲ್ಲಿಲ್ ಹೊಡೆದ್ರೆ ಹುಡುಗ ನಕ್ಕೊಂತ ಗಾಯ ಮಾಯ ಆತು. ಅವ 1 ತುತ್ತು ನನ್ನ ಬಾಯ ಹಾಕಿರ ನನ್ನ ಹೊಟ್ಟೆ ತುಂಬಿತು. ಅವ ಸಾಕ್ಷಾತ್ ದೇವರದನ ಅನ್ನೋದು ನನಗೆ ಗಟ್ಟಿಗೈತಂತ ಗುರುಪಾದಯ್ಯ ಸಮರ್ಥನೆ ಮಾಡಿಕೊಂಡ. ಅವಾಗ ಹಿರಿಯರಂತಾರ, ತಲೆಯಲ್ಲಿಟ್ಟಿಯೋ ನೀನು ಹಿರೇಮಠದ ಸ್ವಾಮಿ, ಕೊಳ್ಳಾಗ ಲಿಂಗಿಲ್ದವನ ಬಾಯಾಗ ತಿಂದು ಮತ್ತೆ ಅವನ ಸಮರ್ಥನೆ ಮಾಡ್ತಿ ಅಂದ್ರೆ ನೀನು ನಮ್ಮ ಮಠದಾಗಿರಕ್ಕೆ ಲಾಯಕ್ಕಿಲ್ಲ. ಈಗಿಂದೀಗ ನಿನ್ನ ನಮ್ಮ ಜಾತಿನ ಹೊರಗಿಡ್ತೀವಿ, ನಡಿ ಮಠ ಬಿಟ್ಟು ಹೊರಗೆ. ಅವಾಗ ಅವನ ಹೆಣ್ರು ಮಕ್ಕಳು ಬೈತಾರ, ತಪ್ಪಾತಂತ ಕಾಲು ಹಿಡಿ ಹಿರಿಯಾರದ ಅವ್ರು ಮತ್ತೆ ಒಳಗೆ ತಗೊಂತಾರ, ಏನಾರ ಪ್ರಾಯಶ್ಚಿತ್ತ ಕೊಡ್ತಾರ, ತಪ್ಪು ದಂಡ ಕಟ್ಟೋಣ, ಹೊರ ಹಾಕಿದ್ರಂದು ಎಲ್ಲಿ ಹೋಗೋದಂತ ಹೇಳಿದ್ರೆ ಅವ ಗುರುಪಾದಯ್ಯ ಹಿರಿಯರಿಗೆ ಯಜಮಾನ್ರಿಗೆ ಹೇಳಿದ, ನೋಡ್ರಪ್ಪ ಬಾಯಾಗ ಹಾಕ್ಕೊಂಡವ್ ನಾನು, ಬೇಕಿದ್ದರ ನನ್ನ ಹೊರ ಹಾಕ್ರಿ, ನನ್ನ ಮಗ ನನ್ನ ಹೆಂಡತಿ ನನ್ನ ಮಠದಾಗ ಇರ್ತಾರ, ನನ್ನ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾರ, ನಮಗೆ ನಿನ್ನ ಜಾತಿನೂ ಬೇಡ,
ನನ್ನ ಹೆಂಡ್ರು ಬೇಡ, ನನ್ನ ಮಕ್ಕಳು ಬೇಡ, ನನ್ನ ಅಣ್ಣ ತಮ್ಮರು ಬೇಡ, ನನಗೆ ಯಾರು ಬೇಡ, ನನಗೆ ಸಾಕ್ಷಾತ್ ಶಿವ ಸಿಕ್ಕಾನ. ಇದು ಭಾಳ ಚಲೋ ಆತು. ನನ್ನ ಹೊರ ಹಾಕಿರಲ್ಲೋ ನಿಮ್ಮ ಜಾತಿಯಿಂದ ನಾ ಹೊರಗೆ ಹೋಗ್ತೇನೆ, ಆದ್ರೆ ನನ್ನ ಪರಮಾತ್ಮನ ಎಂದೂ ಪಾದ ಬಿಡೋದಿಲ್ಲ ಅಂತ ಗಟ್ಟಿ ಮನಸ್ಸು ಮಾಡಿ ಅರಿವಿ ಎಲ್ಲ ಬಿಚ್ಚಿ ಹೋಗದ ಬಗಲಾಗ ಜೋಳಿಗೆ ಮಾಡಿಕೊಂಡು ಆ ಮಠವನ್ನು ತ್ಯಾಗ ಮಾಡಿ ಹೊರಗೆ ಬಂದ ಹಿರೇಮಠದ ಗುರುಪಾದಯ್ಯ. ಮೊಟ್ಟ ಮೊದಲ ಸಿದ್ಧಾರೂಢಪ್ಪನ ಗುರುತು ಹಚ್ಚಿ ಅವರು ಸೇವಾ ಮಾಡಕ್ಕೆ ನಿಂತ ಮೊಟ್ಟ ಮೊದಲ ಸೇವಕ ಹಿರೇಮಠದ ಗುರುಪಾದಯ್ಯ. ಮೊದಲೇ ಅವನಿಗೆ ರೂಢಿ ಇತ್ತು, ಮನೆಗೆ ಹಿಟ್ಟಿನ ಭಿಕ್ಷೆ ಮಾಡಿ ರೂಢಿ ಇತ್ತು. ತಿರುಗಾಡಿ ಭಿಕ್ಷೆ ಮಾಡ್ಕೊಂಡ ಜೋಳಿಗೆ ತುಂಬಿಕೊಂಡ ಬಂದ್ರ ಸಿದ್ಧಾರೂಢಪ್ಪ ಉಳ್ಕೊಂಡಂತ ಚಿದ್ಗನಾನಂದ ಸಮಾಧಿಗೆ ಬಂದರು. ಅಜ್ಜ ನೋಡಿದ ಗೊತ್ತಾತೀವಿ ಏನೇನು ಮಾಡ್ಕೊಂಬಂದಾನ ಅನ್ನೋದು. ಅಲ್ಲೋ ಇಲ್ಲಿಗೆ ಬಂದ್ರೆ ಇವತ್ತು ನನಗ ಇಲ್ಲಿ ಮಕ್ಕೋಣಕ್ಕೆ ಒಳಗೆ ಜಾಗ ಇಲ್ಲ, ನೀವು ಒಬ್ಬ ಎಲ್ಲಿ ಗಂಟು ಬಿದ್ದೆಪ್ಪ. ಗುರುಪಾದಯ್ಯ ಅಂತಾನ, ಹಂಗನ್ಬೇಡಪ್ಪ. ಜಾತಿ ಕುಲಗಳನ್ನು ಒದ್ದು ನಿನ್ನ ಪಾದ ಗಟ್ಟಿ ಹಿಡ್ಕೊಂಡು ಬಂದಿನ ನೀನು ಮತ್ತೆ ನನ್ನ ಕೈ ಬಿಟ್ಟೆ ಅಂದ್ರೆ ನಾ ಇನ್ನು ಎಲ್ಲಿ ಹೋಗಲಿ? ನನ್ನ ಮನಸ್ಸಿಗೆ ಸಾಕ್ಷಿ ಆಗೈತಿ, ನೀ ಸಾಕ್ಷಾತ್ ದೇವ್ರದಿ. ನನಗೆ ನಿನ್ನ ಸೇವಾ ಮಾಡುವಂಥ ಒಂದು ಅವಕಾಶ ಕೊಡು. ನಾನು ನಿನಗೇನು ಭಾಳ ಬೇಡ್ಕೊಳಲ್ಲ, ನನಗೇನು ನೀ ಸಂಬಳ ಕೊಡಬೇಡ, ನಿನ್ನ ಪಾದ ಸೇವಾ ಮಾಡ್ಕೊಂತ ನಾನು ನಿನ್ನ ಮಠದಾಗ ಉಳಿತೀನಿ. ಅಲ್ಲಿ ನೋಡ್ರಿ, ಮಠ ಅಲ್ಲ ಏನಲ್ಲ, ಒಂದು ಸಣ್ಣ ಕಟ್ಟಡ, ಏನೂ ಇಲ್ಲ, ತಿನ್ನಾಕಿಲ್ಲ ಉಣ್ಣಾಕಿಲ್ಲೋ, ನನಗ ತಿನ್ನಾಕಿಲ್ಲ, ನಿನಗೇನು ಹಾಕೋದು? ನಿನ್ನ ಸೇವಾಕ್ಕೆ ಇಟ್ಕೊಂಡ್ರು. ಯಪ್ಪ ನನಗೆ ಹೆಚ್ಚಿಂದ ಬೇಡ, ನೀ ಉಂಡು ಮಿಕ್ಕಿದ್ದ ನಾ ಉಣ್ತೀನಿಯಪ್ಪ, ದಯವಿಟ್ಟು ನನಗೆ ಹೋಗನ ಬೇಡ. ಅವಾಗ ಒಂದು ಹಾಡು ಹೇಳ್ತಾನ ಗುರುಪಾದಯ್ಯ. ದೇವರ ನೀನು ನಿಜವಪ್ಪ, ಜಗದ್ವಲ್ಲಭ ನೆನೆಸಿದ ಸಿದ್ದಪ್ಪ. ದೇವರ ನೀನು ನಿಜವಪ್ಪ, ಜಗದ್ವಲ್ಲಭ ನೆನೆಸಿದ ಸಿದ್ದಪ್ಪ. ಯಾರೂ ನನ್ನವರಿಲ್ಲಪ್ಪ, ಯಾರೂ ನನ್ನವರಿಲ್ಲಪ್ಪ, ನಿನ್ನ ಬಾಗಿಲು ಕಾಯಲು ಈಡಪ್ಪ. ದೇವರ ನೀನು ನಿಜವಪ್ಪ, ಜಗದ್ವಲ್ಲಭ ನೆನೆಸಿದ ಸಿದ್ದಪ್ಪ. ಸಂಬಳ ನನಗೇನು ಬ್ಯಾಡಪ್ಪ, ನೀ ಒಂಬುವ ಅಂಬಲು ನೀಡಪ್ಪ. ಸಂಬಳ ನನಗೇನು ಬ್ಯಾಡಪ್ಪ, ನೀ ಒಂಬುವ ಅಂಬಲು ನೀಡಪ್ಪ. ಯಾರೂ ನನ್ನವರಿಲ್ಲಪ್ಪ, ಯಾರೂ ನನ್ನವರಲ್ಲಪ್ಪ, ನಿನ್ನ ಬಾಗಿಲು ಕಾಯಲು ಈಡಪ್ಪ. ದೇವರು ನೀನು ನಿಜವಪ್ಪ, ಜಗದೆಲ್ಲವ ನೆನೆಸಿದ ಸಿದ್ದಪ್ಪ. ಅಪ್ಪೋರಿಗೆ ಎಷ್ಟು ಚಂದ ವಿನಮ್ರನಾಗಿ, ನಾನೇನು ಒಳಗೆ ಬರಲ್ಲ, ನಿನ್ನ ಬಾಗಲ ಕಾಯ್ಕೊಂತ ಹೊರಗೆ ನಿನ್ನ ಸೇವಾ ಮಾಡ್ತೀನಪ್ಪ, ದಯವಿಟ್ಟು ನನ್ನ ಬಿಡಬೇಡ ಅಂದಾಗ ಸಿದ್ಧಾರೂಢರ ಹೃದಯ ತುಂಬಿ ಬಂತು. ಎಲ್ಲ ವ್ಯವಸ್ಥೆ ಇದ್ದಾಗ ಸೇವಾ ಮಾಡೋ ಮಂದಿ ಭಾಳ ಇರ್ತಾರ್ರಿ. ಅಗದಿ ಕಾರು ಬಂಗಲೆ ಇರಾಕ ಹೊತ್ಕೊಳಕ ಹಸ್ಕೊಳಕ ಇದ್ದಾಗ ಗುರುಗಳು ಸೇವಾ ಮಾಡೋದು ಬೇರೆ. ಏನೇನೂ ಇಲ್ಲದಾಗ ಸಿದ್ಧಾರೂಢಪ್ಪನ ನಂಬಿ ಸೇವಾ ಮಾಡಿದ ಅಪ್ಪಟ ಭಕ್ತ, ನಿಜವಾದ ಗುರು ಭಕ್ತ ಅವ ಗುರುಪಾದಯ್ಯ. ಅವನಂತ ಭಕ್ತನನ್ನ ಹಿಂದೆ ಮುಂದೆ ನೋಡಕ್ ಸಾಧ್ಯ ಇಲ್ಲ. ಏನು ಉಡಾಕ ಅರಿವಿದ್ದಿಲ್ಲ ಸಿದ್ಧಾರೂಢರಿಗೆ, ತಿನ್ನಕ ಅನ್ನ ಇದ್ದಿಲ್ಲ. ಆ ಕಾಲಕ್ಕೆ ಬಂದು ಅಪ್ಪನ ಹಗಲು ರಾತ್ರಿ ಸೇವಾ ಮಾಡಿ ಸಿದ್ಧಾರೂಢರ ಗುರುತು ಹಚ್ಚಿ ಭಿಕ್ಷಾ ಮಾಡಿ ಸಿದ್ಧಾರೂಢರ ಬಗ್ಗೆ ಹುಬ್ಬಳ್ಳಿ ಒಳಗೆ ಪ್ರಚಾರ ಮಾಡಿ ಆಮೇಲೆ ಭಾಳ ಬೆಳವಣಿಗೆ ಆಯ್ತು, ದೊಡ್ಡ ಮಠ ಆಯ್ತು, ಅದು ಬೇರೆ. ಆದರೆ ಏನೂ ಇಲ್ದಾಗ ಸಿದ್ಧಾರೂಢರು ಸೇವಾ ಮಾಡಿ ಆ ಜ್ಞಾನ ನಿಧಿಯನ್ನು ಅಜ್ಞಾನ ಕಣಿಯೊಳಗಿಂದ ಹುಡುಕಿ ತೆಗೆದು ನಿಮಗೆಲ್ಲ ಪರಿಚಯ ಮಾಡಿಕೊಟ್ಟವರು ಹಿರಿಮಠದ ಗುರುಪಾದಯ್ಯನವರು. ಅವರ ಪವಿತ್ರ ಕಥೆಯನ್ನು ತಾವು ಶ್ರದ್ಧೆಯಿಂದ ಕೇಳಿದ್ರಿ. ಇನ್ನು ಮುಂದೆ ಭಾಳ ರೋಚಕವಾಗಿರುವಂಥ ಅದ್ಭುತವಾದ ಸಿದ್ಧಾರೂಢಪ್ಪನ ಪವಾಡದ ಕಥೆಗಳು ಇನ್ನು ಪ್ರಾರಂಭ ಆಗ್ತವೆ. ಇನ್ನು 13ನೇ ಅಧ್ಯಾಯದಿಂದ 56ನೇ ಅಧ್ಯಾಯದವರೆಗೆ ಬರೀ ಲೀಲ, ಅವರು ಮಾಡಿದಂಥ ಲೀಲ. ಎಂಥ ಪವಾಡ ಅಂದ್ರೆ, ಒಂದೇ ಟೈಮಕ್ಕೆ ಇಲ್ಲಿ ಇರ್ತಿದ್ರು, ಆ ಊರಾಗ ಇರ್ತಿದ್ರು, ಈ ಊರಾಗ ಇರ್ತಿದ್ರು. ಒಂದೇ ಕಾಲಕ್ಕೆ 10-12 ಕಡೆಗೆ ಸಿದ್ಧಾರೂಢಪ್ಪ ದರ್ಶನ ಕೊಡ್ತಿದ್ರು. ಯಾರು ಗಟ್ಟಿಯಾಗಿ ನಂಬಿ ಕರೆದ್ರೆ ಅಲ್ಲೇ ಪ್ರತ್ಯಕ್ಷ ಆಗಿ ಅವ್ರ ಕಷ್ಟ ಕಳೆದು ಬರ್ತಿದ್ರು. ಎಲ್ಲಿ ಹುಬ್ಬಳ್ಳಿ, ಎಲ್ಲಿ ಮದ್ರಾಸು, ಎಲ್ಲಿ ಹುಬ್ಬಳ್ಳಿ, ಎಲ್ಲಿ ಅಂಕೋಲ, ಎಲ್ಲಿ ಹುಬ್ಬಳ್ಳಿ, ಎಲ್ಲಿ ಕುಂದಾಪುರ, ಎಲ್ಲಿ ಅಜ್ಜನ ಕರೆದಾರ ಅಲ್ಲಿ ಹೋಗಿ ದರ್ಶನ ಕೊಟ್ಟು ಅವ್ರ ಕಷ್ಟ ಕಳೆದು ಅಂಥ ಅನೇಕ ಪವಾಡಗಳು ನಾಳೆಯಿಂದ ಪ್ರಾರಂಭ ಆಗ್ತವೆ. ಇಲ್ಲಿ ತನಕ ಪೂರ್ವಾರ್ಧ ಚರಿತ್ರೆ ಅಂತ ಕರೀತಾರೆ. ಇಷ್ಟು ಅಧ್ಯಾಯ 13ನೇ ಅಧ್ಯಾಯ ತನಕ ಬರೆದವರು ಕಬೀರದಾಸರು.
ಇನ್ನು 13ರಿಂದ 56ನೇ ಅಧ್ಯಾಯ ತನ್ನ ಚರಿತ್ರೆ ಬರೆದವರು ಶಿವರಾಮಚಂದ್ರಗಿರಿಯವರು. ಉತ್ತರಾರ್ಧ ಚರಿತ್ರೆ ನಾಳೆಯಿಂದ ಪ್ರಾರಂಭ ಆಗ್ತೈತಿ, ಸಮಯ ಆಗೈತಿ. ತಾವೆಲ್ಲ ಶ್ರದ್ಧೆಯಿಂದ ಇನ್ನೂ ಹೆಚ್ಚಿನ ಸಂಖ್ಯೆ ಒಳಗೆ ಪ್ರೇಮದಿಂದ ಈ ಕಾರ್ಯಕ್ರಮದೊಳಗೆ ಭಾಗವಹಿಸಿ ತನುಮನ ಧನದಿಂದ ಸೇವೆಯನ್ನು ಸಲ್ಲಿಸಿ